ವಿದ್ಯಾರ್ಥಿಗಳೇ, ಕನ್ನಡ ಸಾಹಿತ್ಯ ವಿಮರ್ಶೆ ಮತ್ತು ಅನ್ವಯಿಕ ವಿಮರ್ಶೆ ಎನ್ನುವ ಕನ್ನಡ ಐಚ್ಛಿಕ ಪತ್ರಿಕೆ 8ರಲ್ಲಿ ಕನ್ನಡ ವಿಮರ್ಶೆಯಲ್ಲಿ ಅನುಸಂಧಾನದ ಮಾದರಿಗಳು ಈ ಅಧ್ಯಾಯದಲ್ಲಿ ಈಗ ನಾವು ದಲಿತ ಬಂಡಾಯ ವಿಮರ್ಶೆಯನ್ನು ಕುರಿತು ನೋಡಬೇಕಾಗಿದೆ. ಆ ವಿಮರ್ಶೆಗೆ ಸಂಬಂಧಪಟ್ಟ ಹಾಗೆ ಮೂಲಭೂತವಾಗಿ ದಲಿತ ಸಾಹಿತ್ಯ ಅಂದ್ರೇನು, ಬಂಡಾಯ ಸಾಹಿತ್ಯ ಅಂದ್ರೇನು, ಇವೆಲ್ಲವನ್ನ ನಾವು ಅರ್ಥ ಮಾಡಿಕೊಂಡು ಅನಂತರ ವಿಮರ್ಶೆಯ ಕಾರ್ಯ ಹ್ಯಾಕ್ ಆಗಿದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ನೋಡಿ, ಹೊಸಗನ್ನಡ ಸಾಹಿತ್ಯದ ಬೆಳವಣಿಗೆಯಲ್ಲಿ 4ನೆಯ ಘಟ್ಟ ಅಂತೇಳಿ ದಲಿತ ಬಂಡಾಯ ಸಾಹಿತ್ಯದ ಘಟ್ಟವನ್ನು ಗುರುತಿಸ್ತೇವೆ. ಅದರ ಪೂರ್ವದಲ್ಲಿ ನವ್ಯ ಸಾಹಿತ್ಯದ ಕಾಲಘಟ್ಟವನ್ನು ಮತ್ತು ಅದಕ್ಕೂ ಪೂರ್ವದಲ್ಲಿ ಪ್ರಗತಿಶೀಲ ಮತ್ತು ನವೋದಯ ಕಾಲಘಟ್ಟಗಳನ್ನು ನಾವು ಗುರುತಿಸ್ತೀವಿ. 1970ರ ದಶಕದಿಂದ ಈಚೆಗೆ ಈ ಸಾಹಿತ್ಯ ಬಹಳ ಪ್ರಮುಖವಾಗಿ ರಚನೆಯಾಗ್ತಾ ಬಂತು. ಈ ಸಾಹಿತ್ಯ ಸಾಮಾಜಿಕ ಚಳುವಳಿಯ ಒಂದು ರೂಪವನ್ನು ಪಡೆದುಕೊಂಡು ಸಾಗಿ ಬಂದಿದೆ. ಇದರ ಮುಖ್ಯವಾದಂತಹ ಧ್ಯೇಯವನ್ನು ನಾವು ಗುರುತಿಸೋದಾದರೆ ಸ್ಥಾಪಿತ ಹಿತಾಸಕ್ತಿಗಳ ಬಗೆಗೆ ಒಂದು ನಿರಾಕರಣೆಯನ್ನು ದಾಖಲು ಮಾಡುವಂಥದ್ದು ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸುವಂಥದ್ದು. ಏನು ಪರಂಪರೆಯ ಹೆಸರಿನಲ್ಲಿ, ಸಂಪ್ರದಾಯದ ಹೆಸರಿನಲ್ಲಿ, ಮತಧರ್ಮಗಳ ಹೆಸರಿನಲ್ಲಿ, ಶ್ರೇಣೀಕೃತ ವ್ಯವಸ್ಥೆಯಲ್ಲಿ, ಜಾತಿಯ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಅಥವಾ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಯಾವೆಲ್ಲ ಮೇಲು ಕೀಳುಗಳನ್ನು ಸ್ಥಾಪನೆ ಮಾಡಿಕೊಂಡು ಬಂದಿವೆಯೋ, ಮೂಲಭೂತವಾದಿ ಹಿತಾಸಕ್ತಿಗಳು, ಇಂಥವುಗಳನ್ನು ನಿರಾಕರಣೆ ಮಾಡುವಂಥದ್ದು ಈ ಸಾಹಿತ್ಯದ ಬಹುಮುಖ್ಯ ಭಾಗವಾಗಿತ್ತು ಮತ್ತು ಆಶಯ ಕೂಡ ಆಗಿತ್ತು. ಈ ದಲಿತ ಸಾಹಿತ್ಯ ಮತ್ತು ಬಂಡಾಯ ಸಾಹಿತ್ಯ ಎನ್ನುವಂತಹ ಏನು ಪರಿಭಾಷೆಗಳನ್ನು ನಾವು 1970ರ ನಂತರದಲ್ಲಿ ಕೇಳ್ತೇವೆ, ಇವುಗಳ ಅರ್ಥವ್ಯಾಪ್ತಿಯ ಬಗೆಗೆ ಬಹಳಷ್ಟು ಚರ್ಚೆಗಳಾಗಿದ್ದಾವೆ. ಅಂದರೆ ದಲಿತ ಸಾಹಿತ್ಯ ಅಂದ್ರೇನು, ಬಂಡಾಯ ಸಾಹಿತ್ಯ ಅಂದ್ರೇನು, ಈ ದಲಿತ ಸಾಹಿತ್ಯ ಮತ್ತು ಬಂಡಾಯ ಸಾಹಿತ್ಯ ಪರಸ್ಪರ ಪೂರಕವಾಗಿದ್ದಾವೆ ಅಥವಾ ವೈರುಧ್ಯದಿಂದ ಕೂಡಿದವೆಯೇ ಏನು ಎನ್ನುವಂತಹ ವಿಚಾರಗಳನ್ನು ಕುರಿತು ಅನೇಕ ಚರ್ಚೆಗಳು ನಡೆದಿವೆ. ಅನೇಕ ವಿಮರ್ಶಕರು, ಲೇಖಕರು ಅವುಗಳ ಬಗ್ಗೆ ಸ್ಪಷ್ಟ ಅರ್ಥವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿರುವಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ದೇವಯ್ಯ ಹರವೆ ಅವರು ದಲಿತ ಸಾಹಿತ್ಯ ಮತ್ತು ಬಂಡಾಯ ಸಾಹಿತ್ಯದ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತಾರೆ. ನಾವು ಅದನ್ನು ಗಮನಿಸಬೇಕಾಗುತ್ತೆ. ಈ ದೇವಯ್ಯ ಹರವೆ ಅವರ ದಲಿತ ಸಾಹಿತ್ಯ ಕೆಲವು ತಾತ್ವಿಕ ಚಿಂತನೆಗಳು ಎನ್ನುವಂತಹ ಲೇಖನದಲ್ಲಿ ಈ ದಲಿತ ಸಾಹಿತ್ಯ ಮತ್ತು ಬಂಡಾಯ ಸಾಹಿತ್ಯದ ಬಗ್ಗೆ ನಮಗೆ ಸ್ಪಷ್ಟತೆಯನ್ನು ಕೊಡುವಂತಹ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ನೋಡಿ, ಅಂಬೇಡ್ಕರ್ ಅವರು ಸಾಹಿತ್ಯದ ಉದ್ದಕ್ಕೂ ಡಿಪ್ರೆಸ್ಡ್ ಅಂದರೆ ದಲಿತ ಎಂಬ ಪದವನ್ನು ಬಳಸ್ತಾ ಬಂದಿದ್ದಾರೆ. ಡಿಪ್ರೆಸ್ಡ್ ಎನ್ನುವಂಥ ಪದವನ್ನು ಬಳಸ್ತಾ ಬಂದಿರುವಂಥದ್ದನ್ನು ನಾವು ಕಾಣ್ತೇವೆ. ಶಬ್ದಕೋಶದ ಪ್ರಕಾರನೂ ಕೂಡ ಇದಕ್ಕೆ ಏನು ಅರ್ಥ ಇದೆ ಅಂದರೆ ನೋವಿಗೆ ಒಳಗಾದ, ತುಳಿಯಲಾದ, ಮುರಿದು ಹೋದ ಎನ್ನುವಂತಹ ಅರ್ಥಗಳಿರುವಂಥದ್ದನ್ನು ನಾವು ಕಾಣ್ತೇವೆ. ಈ ಅರ್ಥಗಳ ಮಹತ್ವದ ಹೊಂದಾಣಿಕೆಯನ್ನು ಅಸ್ಪೃಶ್ಯ ಜನಾಂಗದೊಂದಿಗೆ ಮಾತ್ರ ಆಗುವಂಥದ್ದಾಗಿದೆ. ಅಂದರೆ ಈ ಪದಗಳ ಅರ್ಥ ಏನಿದ್ದಾವೆ, ದಲಿತ ಅನ್ನೋದಕ್ಕೆ ನೋವಿಗೆ ಒಳಗಾದ, ತುಳಿಯಲಾದ ಎನ್ನುವಂಥದ್ದು, ಇದು ಈ ಅಸ್ಪೃಶ್ಯ ಅಥವಾ ದಲಿತ ಎನ್ನುವಂತಹ ಜನಾಂಗದೊಂದಿಗೆ ಮಾತ್ರ ಅದನ್ನು ನಾವು ಸಂಯೋಜಿಸಬಹುದು, ಅವರಿಗದು ಹೊಂದಾಣಿಕೆ ಆಗತ್ತೆ. ಅದರಿಂದ ದಲಿತ ಅಂದರೆ ಅಸ್ಪೃಶ್ಯ, ಹಾಗೆಯೇ ಸಣ್ಣ ಪ್ರಮಾಣದಲ್ಲಿ ಅಸ್ಪೃಶ್ಯತೆಯ ಅನುಭವ ಇಲ್ಲದೇ ಇದ್ದರೂ ಅತ್ಯಂತ ವೇದನೆಗೆ ಒಳಗಾದ, ಚದುರಿ ಹೋಗಿರುವ ಜನಾಂಗದ ಪ್ರತಿನಿಧಿಗಳು, ಪ್ರಗತಿಪರ ದಲಿತ ಸಂಘಟನೆಯೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡು ತಮ್ಮ ಸಾಹಿತ್ಯ ಮತ್ತು ಸಂಘಟನೆಗಳ ಮೂಲಕವಾಗಿ ಅಸ್ಪೃಶ್ಯತೆಯನ್ನು, ಅಸಮಾನತೆಯನ್ನು ತೊಡೆದು ಹಾಕಲಿಕ್ಕೆ ಪ್ರಯತ್ನ ಪಡುವಂಥವರು ಕೂಡ ದಲಿತ ಸಾಹಿತಿಗಳು ಆಗಿರ್ತಾರೆ. ಅಂದರೆ ತಲೆಮಾರುಗಳಿಂದ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದಿರುವಂತಹ ಜನಾಂಗದವರು ಮಾತ್ರ ದಲಿತರು ಅಂತೇಳಿ ಸ್ಪಷ್ಟವಾಗಿ ನಾವು ತಿಳಿಬೇಕು ಅಂತ ದೇವಯ್ಯ ಹರವೆ ಅವರು ಹೇಳ್ತಾರೆ. ಜೊತೆಗೆ
ದಲಿತರು ತಮ್ಮ ನೋವನ್ನು ಅತ್ಯಂತ ಸಮರ್ಥವಾಗಿ ಭಾಷೆಯ ಮುಖಾಂತರ ಸೃಷ್ಟಿಸುವಂಥದ್ದಿದೆಯಲ್ಲ, ಅದೇ ದಲಿತ ಸಾಹಿತ್ಯ ಆಗತ್ತೆ ಎನ್ನುವಂಥ ವಿಷಯವನ್ನು ಕೂಡ ಅವರು ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಅಂದರೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಯಾರು ಹಿಂದುಳಿದಿದ್ದಾರೆ ಮತ್ತು ಶತಮಾನಗಳಿಂದ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ, ಅಂಥವರನ್ನು ನಾವು ದಲಿತರು ಅಂಥೇಳಿ ಸ್ಪಷ್ಟವಾಗಿ ತಿಳಿಬೇಕು. ಇಂಥವರ ಬದುಕಿನ ನೋವುಗಳನ್ನು ಸಮರ್ಥವಾಗಿ ಭಾಷೆಯ ಮುಖಾಂತರವಾಗಿ ರಚನೆ ಮಾಡುವಂತಿದೆಯಲ್ಲ, ಅದು ದಲಿತ ಸಾಹಿತ್ಯ ಅಂಥೇಳಿ ಕರೆಸಿಕೊಳ್ಳುತ್ತೆ. ಮತ್ತು ಮುಂದುವರೆದು ಇನ್ನಷ್ಟು ವಿಚಾರಗಳ ಮೂಲಕವಾಗಿ ಅವರು ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಸಮಾಜದಲ್ಲಿ ಬಡವನಾಗಿದ್ದು, ಬಡತನದ ನೋವಿನ ಅನುಭವವಿದ್ದು, ಎಲ್ಲ ಜಡ ಸಂಪ್ರದಾಯದಿಂದ ದೂರವಾಗಿ ಸಮಾನತೆಗೆ ತುಡಿಯುವವ ಮತ್ತು ಆ ರೀತಿಯ ತುಡಿತದಿಂದ ಸಾಹಿತ್ಯವನ್ನು ಸೃಷ್ಟಿ ಮಾಡುವಂತಹ ಪ್ರಗತಿಪರ ಬಂಡಾಯ ಸಾಹಿತಿಯೊಬ್ಬ ಅಸ್ಪೃಶ್ಯತೆಯ ಅನುಭವದ ಕಾರಣದಿಂದಾಗಿಯೇ ದಲಿತ ಸಾಹಿತಿಯಾಗಲು ಸಾಧ್ಯವಿಲ್ಲ ಅಲ್ವಾ? ಅಂದರೆ ಜಡ ಸಂಪ್ರದಾಯಗಳೇನಿದ್ದಾವೆ ಅವುಗಳ ವಿರುದ್ಧವಾಗಿ ಸಮಾನತೆಗಾಗಿ ಯೋಚಿಸುವಂತಹ, ಆ ಸಮಾನತೆಯ ತುಡಿತದಿಂದಾಗಿ ಸಾಹಿತ್ಯವನ್ನು ಸೃಷ್ಟಿ ಮಾಡುವಂತಹ ಪ್ರಗತಿಪರರಾದ ಬಂಡಾಯ ಸಾಹಿತಿಯೋ ಅವನಿಗೆ ಅಸ್ಪೃಶ್ಯತೆಯ ಅನುಭವದ ಕಾರಣದಿಂದ ದಲಿತ ಸಾಹಿತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅತ್ಯುತ್ತಮ ದಲಿತ ಸಾಹಿತಿ ಈ ವಿಚಾರಗಳನ್ನು ಇಟ್ಕೊಂಡು ಅಥವಾ ಈ ವಿಚಾರಗಳ ಆಶಯದ ಕಾರಣದಿಂದಾಗಿ ಆತ ಬಂಡಾಯ ಸಾಹಿತ್ಯ ಆಗಲಿಕ್ಕೆ ಸಾಧ್ಯ ಇದೆ. ಅಂದರೆ ಒಬ್ಬ ದಲಿತ ಸಾಹಿತಿ ಪ್ರಗತಿಪರನಾಗಿರುವಾಗ ಅಥವಾ ಪ್ರಗತಿಪರವಾದ ವಿಚಾರಗಳನ್ನು, ಪ್ರತಿಭಟನಾತ್ಮಕ ವಿಚಾರಗಳನ್ನು ಸಾಹಿತ್ಯದಲ್ಲಿ ತಂದಾಗ ಆತ ಬಂಡಾಯ ಸಾಹಿತಿ ಆಗಲಿಕ್ಕೆ ಸಾಧ್ಯ ಇದೆ. ಆದರೆ ಬಂಡಾಯ ಸಾಹಿತಿಗಳೆಲ್ಲರೂ ದಲಿತ ಸಾಹಿತಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ದಲಿತ ಸಾಹಿತಿ ಅಂದರೆ ಅವನಿಗೆ ಬದುಕಿನಲ್ಲಿ ಅಂತಹ ಅನುಭವಗಳು ಆಗಿರಬೇಕು ಎನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಸ್ಪಷ್ಟಪಡ್ತಾರೆ. ಇಲ್ಲಿ ಜೊತೆಗೆ ಮಹಾರಾಷ್ಟ್ರದ ದಲಿತ ಸಾಹಿತ್ಯದ ಕುರಿತು ಕೂಡ ಮಾತನಾಡ್ತಾರೆ. ಮಹಾರಾಷ್ಟ್ರದಲ್ಲಿ ದಲಿತ ಸಾಹಿತ್ಯ ಅಂದರೆ ಅಸ್ಪೃಶ್ಯತೆಯ ಅನುಭವವುಳ್ಳವರು ಮಾತ್ರ ಪ್ರಗತಿಪರವಾಗಿ ಸೃಷ್ಟಿಸಿದಂತಹ ಸಾಹಿತ್ಯವೇ ದಲಿತ ಸಾಹಿತ್ಯ. ಅಸ್ಪೃಶ್ಯತೆಯ ಅನುಭವ ಇರಬೇಕು, ಅಂಥವರು ಪ್ರಗತಿಪರವಾಗಿ ಯೋಚಿಸಿ ಸೃಷ್ಟಿಸಿದಂತಹ ಸಾಹಿತ್ಯ ಏನಿದೆ ಅದು ದಲಿತ ಸಾಹಿತ್ಯ ಅಂತ ಕರೆಸ್ಕೊಳ್ಳುತ್ತೆ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇನ್ನು ದಲಿತ ಸಾಹಿತ್ಯ ಮತ್ತು ಸಾಹಿತಿಯ ಬಗ್ಗೆ ದೇವಯ್ಯ ಹರವೆ ಅವರು ಇನ್ನೂ ಕೆಲವು ವಿಚಾರಗಳನ್ನು ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಅವರು ಯಾವ್ಯಾವ ವಿಚಾರಗಳನ್ನು ಹೇಳ್ತಾರೆ ಅಂದರೆ, ದಲಿತ ಸಾಹಿತ್ಯಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಈ ದೇಶದ ಚರಿತ್ರೆಯಲ್ಲಿ ಸ್ಫೂರ್ತಿಯ ಬಿಂದುವಾಗಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ದಲಿತ ಸಾಹಿತ್ಯಕ್ಕೆ ಒಂದು ಸ್ಫೂರ್ತಿಯಾಗಿರುವಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಂದವೇ ಅವು ದಲಿತ ಸಾಹಿತ್ಯಕ್ಕೆ ಪ್ರೇರಣೆಯಾಗಿದ್ದಾವೆ ಮತ್ತು ಸ್ಫೂರ್ತಿಯಾಗಿದ್ದಾವೆ ಎನ್ನುವಂಥದ್ದನ್ನು ನಾವು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ದಲಿತ ಸಾಹಿತಿಯಾದವನು ಅಂಬೇಡ್ಕರರ ತತ್ವಗಳನ್ನು ಒಪ್ಕೊಂಡಿದ್ರೂ ಕೂಡ ಆತ ಅಂಬೇಡ್ಕರರನ್ನು ಪೂಜಿಸೋದಿಲ್ಲ, ಅಂಬೇಡ್ಕರರನ್ನು ಅವತಾರದ ಪುರುಷ ಅಂತೇಳಿ ಅರ್ಥೈಸೋದಿಲ್ಲ ಅಥವಾ ವ್ಯಾಖ್ಯಾನ ಮಾಡೋದಿಲ್ಲ. ಆದರೆ ಅಂಬೇಡ್ಕರ್ರ ವಿಚಾರಧಾರೆಗಳನ್ನು, ಅವರ ತತ್ವಗಳನ್ನು ಒಪ್ಪಿಕೊಳ್ತಾರೆ. ಹಾಗೆಯೇ ಇಡೀ ಪ್ರಪಂಚದಲ್ಲಿ ಬಹುದೊಡ್ಡ ಮಾನವತಾವಾದಿ ಮತ್ತು ಮಾನವತಾ ಧರ್ಮವನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಬುದ್ಧ ಏನಿದ್ದಾನೆ ಆತನನ್ನೂ ಕೂಡ ಒಪ್ಪಿಕೊಳ್ತಾರೆ ದಲಿತ ಸಾಹಿತಿಗಳು. ಆತನ ಧರ್ಮವನ್ನೂ ಕೂಡ ಒಪ್ಪಿಕೊಳ್ತಾರೆ. ಅದನ್ನು ಭಾವನಾತ್ಮಕವಾಗಿ ಒಪ್ಪಿಕೊಳ್ಳೋದಿಲ್ಲ. ಬುದ್ಧನನ್ನು ಒಪ್ಪಿಕೊಳ್ತಾರೆ, ಬುದ್ಧನ ಧರ್ಮವನ್ನು ಒಪ್ಪಿಕೊಳ್ತಾರೆ, ಆದರೆ ಅದನ್ನು ಭಾವನಾತ್ಮಕವಾಗಿ ಒಪ್ಪಿಕೊಳ್ಳದೆ ವೈಚಾರಿಕವಾಗಿ ಒಪ್ಪಿಕೊಳ್ತಾರೆ ದಲಿತ ಸಾಹಿತಿಗಳಾದವರು. ಅಂಬೇಡ್ಕರ್ ತತ್ವಗಳನ್ನು ದಲಿತ ಸಾಹಿತಿ ಹೇಗೆ ಒಪ್ಪಿಕೊಳ್ತಾನೋ ಹಾಗೆ ಬುದ್ಧನ ಮಹತ್ವಪೂರ್ಣವಾದಂತಹ ಚಿಂತನೆಗಳನ್ನು ಕೂಡ ಈ ದಲಿತ ಸಾಹಿತಿ ಆಳವಾಗಿ ಪ್ರೀತಿಸ್ತಾನೆ ಎನ್ನುವಂತಂದರೆ ದಲಿತ ಸಾಹಿತಿ ಯಾರು, ದಲಿತ ಸಾಹಿತ್ಯದಲ್ಲಿ ಏನು ಒಳಗೊಳ್ತಾ ಹೋಗುತ್ತೆ ಅನ್ನೋದನ್ನು ಇಲ್ಲಿ ದೇವಯ್ಯ ಹರವೆ ಅವರು ಹೇಳ್ತಾ ಹೋಗ್ತಾರೆ. ಜೊತೆಗೆ
ದಲಿತ ಸಾಹಿತಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಘಟಿಸುವಂಥ ಹಲವಾರು ವಿಷಯಗಳು ಆಕಸ್ಮಿಕವೇ ಹೊರತು ಯಾವುದೋ ಒಂದರ ನಿಯಮಾಧೀನ ಅಲ್ಲ ಅಂತೇಳಿ ತಿಳಿಯತಕ್ಕವನಾಗಿರ್ತಾನೆ. ಅಂದರೆ ದಲಿತ ಸಾಹಿತಿಯಾದವನು ಯಾವುದೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಘಟಿಸುವಂತಹ ಅನೇಕ ಸಮಸ್ಯೆಗಳು, ತೊಂದರೆಗಳು, ಏರಿಳಿತಗಳು, ಕಷ್ಟ ಕಾರ್ಪಣ್ಯಗಳು ಇವೆಲ್ಲ ಏನಿದ್ದಾವೆ ಇವು ಆಕಸ್ಮಿಕ. ಆದರೆ ಇವುಗಳು ಯಾವುದೋ ಒಂದು ದೈವದ ನಿಯಮಕ್ಕೆ ಅಧೀನವಾಗಿ ಏರ್ಪಡ್ತಾ ಇರ್ತವೆ, ನಡೀತಾ ಇರ್ತವೆ ಅನ್ನೋದಿದೆಯಲ್ಲ, ಅದನ್ನು ಒಪ್ಪೋದಿಲ್ಲ. ಜೊತೆಗೆ ಒಳ್ಳೆಯ ವ್ಯಕ್ತಿಯ ಒಳ್ಳೆಯದಕ್ಕಾಗಿ ದೇವತೆಗಳನ್ನು ಆರಾಧಿಸುವಂತಹ ರೀತಿಯನ್ನು, ಪೂಜೆ ಮೊದಲಾದಂಥ ಸಾಂಪ್ರದಾಯಿಕ ಸಮಾಜದೊಳಗಿನ ಆಚರಣೆಗಳನ್ನು ದಲಿತ ಸಾಹಿತಿಯಾದವನು ವಿರೋಧಿಸುವವನಾಗಿರ್ತಾನೆ. ಆದ್ದರಿಂದನೇ ಈ ಇಂಡಿಯಾದ ಸಂಪ್ರದಾಯಬದ್ಧ ಸಮಾಜ ಒಪ್ಪಿಕೊಂಡಿರುವಂಥ ಯಾವ ದೇವರನ್ನೂ ಕೂಡ ದಲಿತ ಸಾಹಿತಿಯಾದವನು ಪೂಜಿಸೋದಿಲ್ಲ ಎನ್ನುವಂಥದ್ದನ್ನು ದೇವಯ್ಯ ಹರವೆ ಅವರು ಹೇಳ್ತಾರೆ. ಹಾಗೆಯೇ ನೋಡಿ, ಹಿಂದೂ ಧರ್ಮ ಮತ್ತು ಹಿಂದೂ ಧರ್ಮೀಯರು ಸ್ವಧರ್ಮೀಯರೇ ಆದಂತಹ ದಲಿತರನ್ನು ಪಶು ಪಕ್ಷಿಗಳಿಗಿಂತ ಕಡೆಯಾಗಿ ನಿಕೃಷ್ಟವಾಗಿ ಕಾಣ್ತಾ ಬಂದಿದ್ದಾರೆ. ಇದು ಅತ್ಯಂತ ದುಃಖದ ಸಂಗತಿ, ಅತ್ಯಂತ ನೋವಿನ ಸಂಗತಿ ಇದು. ಹೀಗಂತ ದಲಿತ ಸಾಹಿತಿ ಭಾವಿಸುವವನಾಗಿರ್ತಾನೆ. ಜೊತೆಗೆ ಈ ಇಂಡಿಯಾದ ಕೆಲವು ಮೇಲ್ರಚನೆಯ ಪ್ರತಿಷ್ಠಿತ ವ್ಯವಸ್ಥೆಯಿಂದ ಶೂದ್ರ ಸಮುದಾಯವೂ ಕೂಡ ಶೋಷಣೆಗೆ ಒಳಗಾಗಿದೆ, ನೋವಿಗೆ ಒಳಗಾಗ್ತಾ ಬರ್ತಾ ಇದೆ. ಹಾಗಾಗಿ ತನ್ನ ಹಾಗೆಯೇ ನೋವಿಗೆ ಒಳಗಾಗಿರುವಂತಹ ಶೂದ್ರರನ್ನೂ ಕೂಡ ಒಳಗೊಂಡು ಆ ಸಮಾನತೆಯ ನಿರ್ಮಾಣಕ್ಕಾಗಿ ಶೂದ್ರ ಸಾಹಿತಿಗಳು ಹಾತೊರಿಬೇಕು ಅಂತೇಳಿ ದಲಿತ ಸಾಹಿತಿ ಬಯಸ್ತಾನೆ. ತನ್ನ ಹಾಗೆಯೇ ನೋವಿಗೆ ಒಳಗಾಗಿರುವಂತಹ ಶೂದ್ರ ಸಮುದಾಯದ ಸಾಹಿತಿಗಳು ಕೂಡ ಅದರಿಂದ ಹೊರಗೆ ಬರೋದಕ್ಕೆ ತನ್ನ ಹಾಗೆಯೇ ಅವರು ಕೂಡ ಬಯಸಬೇಕು ಅನ್ನೋದನ್ನು ದಲಿತ ಸಾಹಿತಿ ಯಾವಾಗಲೂ ಯೋಚಿಸುವವನಾಗಿರ್ತಾನೆ, ಬಯಸುವವನಾಗಿರ್ತಾನೆ. ಇಂತಹ ಆಲೋಚನೆ ಮಹಿಳೆಯರ ಬಗ್ಗೆಯೂ ಕೂಡ, ಅಲ್ಪಸಂಖ್ಯಾತರ ಬಗ್ಗೆಯೂ ಕೂಡ ಅನ್ವಯ ಆಗುತ್ತೆ. ಯಾಕಂದರೆ ಮಹಿಳೆಯರೂ ಕೂಡ ಶತಮಾನಗಳಿಂದ ಶೋಷಣೆಗೆ ಒಳಗಾಗ್ತಾ ಬರ್ತಾ ಇದ್ದಾರೆ, ಅಲ್ಪಸಂಖ್ಯಾತರು ಕೂಡ ಶೋಷಣೆಗೆ ಒಳಗಾಗ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಇವರ ಎಲ್ಲರೂ ಕೂಡ ನೋವುಗಳಿಂದ ಹೊರಗೆ ಬರೋದಕ್ಕಾಗಿ, ಪ್ರತಿಷ್ಠಿತ ವ್ಯವಸ್ಥೆಯ ಶೋಷಣೆಯಿಂದ ಹೊರಗೆ ಬರೋದಕ್ಕಾಗಿ ಪ್ರಯತ್ನಿಸಬೇಕು ಅಂತ ಬಯಸುವವನು ದಲಿತ ಸಾಹಿತಿ ಆಗಿರ್ತಾನೆ ಎನ್ನುವಂಥದ್ದು. ಜೊತೆಗೆ ದಲಿತ ಸಾಹಿತಿಗೆ ತನ್ನ ಬಾಲ್ಯದ ಅನುಭವಗಳು ಅಗತ್ಯವಾಗಿ ಬೇಕಾಗಿರ್ತವೆ. ಯಾಕಂದರೆ ನೋಡಿ, ಅಂಬೇಡ್ಕರ್ರ ಜೀವನವನ್ನು, ಅವರ ಬಾಲ್ಯದ ಎಲ್ಲ ಅವರು ಅನುಭವಿಸಿದ ಶೋಷಣೆಗಳು, ಅವಮಾನಗಳು ಅವೆಲ್ಲವೂ ಕೂಡ ಅಂಬೇಡ್ಕರ್ ಅಂತಹ ಒಬ್ಬ ಮಹಾನಾಯಕ ಸೃಷ್ಟಿಯಾಗೋದಕ್ಕೆ ಕಾರಣ ಆಗ್ತವೆ. ಹಾಗೆಯೇ ದಲಿತ ಸಾಹಿತಿಗೂ ಕೂಡ ಇಂಥ ತನ್ನ ಬದುಕಿನ ಬಾಲ್ಯದ ಅನುಭವಗಳು ಸಾಹಿತ್ಯವನ್ನು ಕಟ್ಟೋದಕ್ಕೆ ಬೇಕಾಗ್ತವೆ. ಜೊತೆಗೆ ದಲಿತ ಸಾಹಿತಿ ದೈನಂದಿನ ಸಾಮಾಜಿಕ ಜವಾಬ್ದಾರಿಯೂ ತಂದಾಗಿರುತ್ತೆ ಅಂತ ಆತ ಭಾವಿಸ್ಕೊಳ್ತಾನೆ. ಆದ್ದರಿಂದನೇ ದಲಿತ ಸಾಹಿತಿಯ ಸಾಹಿತ್ಯಕ್ಕೆ ಒಂದು ನಿಜವಾದ ಒಂದು ಹುರುಪು ಮತ್ತು ನಿಜವಾದ ಒಂದು ಗಟ್ಟಿತನ ಎನ್ನುವಂಥದ್ದು ಅದಕ್ಕೆ ಪ್ರಾಪ್ತ ಆಗತ್ತೆ. ಹಾಗೇನೆ ದಲಿತ ಸಾಹಿತಿಗೆ ಒಂದು ಜನಾಂಗವನ್ನು ಕಟ್ಟುವ ಚಳುವಳಿಯಲ್ಲಿ ಅತಿಯಾದ ಆಸಕ್ತಿ ಇರಬೇಕು. ಜನಾಂಗವನ್ನು ಕಟ್ಟಬೇಕು, ಜನಾಂಗವನ್ನು ಕಟ್ಟೋದಕ್ಕೆ ಚಳುವಳಿಗಳನ್ನು ಮಾಡಬೇಕು. ಆ ಚಳುವಳಿಗಳ ಬಗ್ಗೆ ಆತನಿಗೆ ಆಸಕ್ತಿ ಇರಬೇಕು. ಸಮಾಜದ ಭಾಷೆ, ರಾಜಕೀಯ, ಜಾತಿ ಕಲಹ ಇಂಥ ಅನೇಕ ಸಮಸ್ಯೆಯನ್ನು ಸೃಷ್ಟಿ ಮಾಡುವಂತಹ ಎಲ್ಲ ಸಮಸ್ಯಾತ್ಮಕ ಸಂಗತಿಗಳ ಬಗ್ಗೆ ಆತ ಆಳವಾಗಿ ಯೋಚಿಸುವವನಾಗಿರ್ತಾನೆ. ಆದ್ದರಿಂದ ಈ ರೀತಿಯ ಚಳುವಳಿಗೆ ಇವನ ಸಾಹಿತ್ಯ ಪ್ರೇರಕವೂ ಆಗಿರುತ್ತದೆ. ಇಂಥ ಹೊಸ ಹೊಸ ಚಳುವಳಿಗಳು ದಲಿತ ಸಾಹಿತ್ಯ ಸೃಷ್ಟಿಗೂ ಪ್ರೇರಕ ಸಂಗತಿಗಳಾಗಿರ್ತವೆ ಎನ್ನುವಂಥದ್ದು. ಇನ್ನು ದಲಿತ ಸಾಹಿತ್ಯದಲ್ಲಿ ಮನುಷ್ಯ ಮತ್ತು ಆತನ ನೋವುಗಳು ಕೇಂದ್ರ ಬಿಂದು ಆಗ್ತವೆ. ಸರ್, ಪಾಸ್ ಕೊಟ್ಟಿದ್ದೀನಿ. ಹಾಂ, ಪಾಸ್ ಕೊಡಕ್ಕೆ ಬರುತ್ತೆ. ಎಂತ ಮಾಡಲಿ? ಅಪ್ಲೈ ಎಂತ ನೋಡ್ತಿದ್ದೀರಿ ಅಪ್ಲಿಕೇಶನಿಂದ? ಹಾಂ, ಆಯಿತು. ವಿಜಯ ಮಾತೇಶ್ವರ ಫೋನ್ ಮಾಡಿದ್ರೆ
ಹಾಂ ಸರಿ ಸಿಗ್ನೇಚರ್ ಅಪ್ಲಿಕೇಶನ್ ನಾನು ಮಾಡ್ತಿದ್ದೆ ಮುಖ್ಯ ಸಂದೇಹ ಹಾಳಾಗಲಿ. ಅವ್ರದ್ದು ತಪ್ಪಾಗುತ್ತಿಲ್ಲ, ಹಾಂ ಅವ್ರದ್ದೇ ತಪ್ಪಾಗುತ್ತೆ. ಹೌದು, ಅವರೇ ಸರ್ ಅವ್ರದ್ದೇ. ನಮ್ಮ ಸ್ಪೌಸ್ ಇರ್ತಾರಲ್ಲ ಅವ್ರ ಸಿಗ್ನೇಚರ್. ಕಂಟಿನ್ಯೂ ಮಾಡಲಾ? ಇನ್ನು ದಲಿತ ಸಾಹಿತ್ಯದಲ್ಲಿ ಈಗಾಗಲೇ ಗಮನಿಸಿದ ಹಾಗೆ ಮನುಷ್ಯ ಮತ್ತು ಆತನ ನೋವುಗಳು ಇದರ ಕೇಂದ್ರ ಬಿಂದು. ಮನುಷ್ಯನೇ ಈ ಸಾಹಿತ್ಯದ ಮುಖ್ಯವಾದಂತಹ ವಸ್ತು. ಆತನ ನೋವು, ಆತನ ಶೋಷಣೆಗಳು, ಆತ ಅನುಭವಿಸಿದಂತಹ ಯಾತನೆಗಳು, ಬಡತನ ಮತ್ತು ವ್ಯವಸ್ಥೆಯಲ್ಲಿ ಆತನಿಗೆ ಭೂಮಿಯ ಹಕ್ಕು ಸಿಗದೇ ಇರುವಂಥದ್ದು, ರಾಜಕೀಯ ಆರ್ಥಿಕ ಸ್ವಾತಂತ್ರ್ಯಗಳು ಆತನಿಗೆ ದಕ್ಕದೇ ಇರುವಂಥದ್ದು, ಹೀಗೆ ಮನುಷ್ಯನ ಸುತ್ತ ಅಥವಾ ಮನುಷ್ಯನನ್ನು ಕೇಂದ್ರವಾಗಿಸಿಕೊಂಡೇ ಈ ಸಾಹಿತ್ಯ ರಚನೆಯಾಗತ್ತೆ ಎನ್ನುವಂಥದ್ದು. ಹಾಗಾಗಿ ಈ ಸಾಹಿತ್ಯದ ಮೂಲಕವಾಗಿ ಎಲ್ಲ ನೋವಿನ ಚಿತ್ರಗಳನ್ನು ದಲಿತರ ಮುಂದೆ ಇಡ್ತಾ ತಮ್ಮ ಬದುಕಿನ ಹಿನ್ನೆಲೆಯನ್ನು ಅವರು ಅರಿತುಕೊಳ್ಳುವ ಹಾಗೆ ಮಾಡಬೇಕು ಅನ್ನೋದು ದಲಿತ ಸಾಹಿತ್ಯದ ಚಿಂತನೆ. ಹಾಗಾಗಿ ಹೊಸ ಸಮಾಜದ ಮನುಷ್ಯನ ಜೊತೆಯಲ್ಲಿ ಹೆಜ್ಜೆಗಳನ್ನು ಇಡೋ ಹಾಗೆ ಮಾಡಬೇಕು ಎನ್ನುವಂಥದ್ದು ಒಂದು ಕಡೆಗಾದರೆ, ಈ ಸವರ್ಣೀಯ ಹಿಂದೂಗಳಿದ್ದಾರೆ, ಪ್ರತಿಷ್ಠಿತ ವ್ಯವಸ್ಥೆಯ ಮೇಲ್ರಚನೆಯ ವ್ಯಕ್ತಿಗಳೇನಿದ್ದಾರೆ, ಅವರಿಗೂ ಕೂಡ ಇಂಥ ಒಂದು ಚಿತ್ರಣವನ್ನು, ದಲಿತರು ಅನುಭವಿಸುವಂತಹ ಯಾತನೆಯ ಚಿತ್ರಣವನ್ನು ಕೊಡೋದ್ರ ಮೂಲಕವಾಗಿ ತಾವು ಮಾಡಿದ ತಪ್ಪಿನ ಅರಿವನ್ನು ಅವರಿಗೆ ಮೂಡಿಸಬೇಕಾಗಿದೆ. ಅಂದರೆ ದಲಿತರನ್ನು ಈ ಸ್ಥಿತಿಗೆ ತಂದವರು ನಾವೇ ಎನ್ನುವಂತಹ ಅರಿವು ಅವರಿಗೆ ಉಂಟಾಗಬೇಕು. ಹಾಗೆ ಅವರಲ್ಲಿ ಆ ಪ್ರಜ್ಞೆಯನ್ನು ಮೂಡಿಸುವಂಥದ್ದು, ಹಾಗೂ ಶೋಷಿತ ಜನತೆಯ ಜೀವನದ ಬಗ್ಗೆ ಒಂದು ಭಯವನ್ನು ನಿರ್ಮಾಣ ಮಾಡಬೇಕು, ಮತ್ತು ಅವರ ಮೇಲೆ ಅನುಕಂಪವನ್ನು ಹುಟ್ಟಿಸಬೇಕು ಎನ್ನುವಂಥದ್ದು ಈ ದಲಿತ ಸಾಹಿತ್ಯದ ಮಹತ್ವದ ಉದ್ದೇಶ ಆಗಿದೆ. ಇಂಥ ಸಾಹಿತ್ಯ ಒಂದು ಐತಿಹಾಸಿಕ ಪ್ರಜ್ಞೆಯುಳ್ಳ ದಲಿತ ಸಾಹಿತಿಯಿಂದ ಮಾತ್ರ ಕಟ್ಟೋದಕ್ಕೆ ಸಾಧ್ಯ ಆಗತ್ತೆ ಎನ್ನುವಂಥದ್ದು. ಹಾಗಾಗಿ ಇತಿಹಾಸದ ಅವಲೋಕನ ಇರಬೇಕು ಆ ಸಾಹಿತಿಗೆ. ಪರಂಪರೆಯಲ್ಲಿ ಸಾಗಿ ಬಂದ ಎಲ್ಲ ಬದುಕಿನ ಕ್ರಮಗಳ ಅರಿವು ಆತನಿಗಿರಬೇಕು. ಆಗ ಮಾತ್ರ ಆತ ತನ್ನ ಸಮುದಾಯ, ತನ್ನವರು ಹಿಂದೆ ಅನುಭವಿಸಿದ ಎಲ್ಲ ಕಷ್ಟಗಳು, ಕಾರ್ಪಣ್ಯಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಒಂದು ಗಟ್ಟಿಯಾದಂತಹ ಸಾಹಿತ್ಯವನ್ನು ಕಟ್ಟಿಕೊಡೋದಕ್ಕೆ ಆತನಿಗೆ ಸಾಧ್ಯ ಆಗತ್ತೆ ಎನ್ನುವಂಥದ್ದು. ಹಾಗಾಗಿ ನಾವು ಇಲ್ಲಿಯವರೆಗೆ ಏನು ನೋಡ್ತಾ ಬಂದಿದ್ದೀವಿ, ಎಲ್ಲ ಸಂಗತಿಗಳ ಆಧಾರದ ಮೇಲೆ ದಲಿತ ಸಾಹಿತಿಯಾದವನು ಸಾಹಿತ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ತೊಡಗ್ತಾನೆ. ಈ ಸಾಹಿತ್ಯವನ್ನು ಜನತೆಯ ಹತ್ತಿರಕ್ಕೆ ಕೊಂಡೊಯ್ದುಬಿಟ್ಟು ಜಾತೀಯತೆ, ಬಡತನ ಇವೆಲ್ಲವುಗಳ ಕಾರಣದಿಂದ ಸಮಾಜದಲ್ಲಿ ಉಂಟಾಗಿರುವಂತಹ ಅಸಮಾನತೆಯನ್ನು ತಡೆಯುವಂತಹ ಪ್ರಯತ್ನವನ್ನು ಆತ ಮಾಡ್ತಾನೆ. ದೇವರು, ಧರ್ಮ, ವಿಧಿ, ಪುನರ್ಜನ್ಮ ಇಂತಹ ವಿಚಾರಗಳಿಂದವೆ, ಜಡ ಸಂಪ್ರದಾಯಗಳಿಂದವೆ. ಇಂಥವುಗಳನ್ನು ಸೃಷ್ಟಿ ಮಾಡಿ ಮನುಷ್ಯನ ಮೇಲೆ ಹೇರ್ಬಿಟ್ಟು ಆ ಮನುಷ್ಯನ ಕ್ರಿಯಾಶೀಲತೆಯನ್ನು ಹಾಳು ಮಾಡುವಂಥವುಗಳ ಬಗ್ಗೆ ಎಚ್ಚರಗೊಳಿಸುವಂಥ ಕೆಲಸವನ್ನು ಮಾಡ್ತಾನೆ. ಜೊತೆಗೆ ಶುದ್ಧ ಕಲೆ, ಶುದ್ಧ ಸಾಹಿತ್ಯ, ಶುದ್ಧ ವಿಮರ್ಶೆಯ ಹೆಸರಿನಲ್ಲಿ ಸಾಹಿತ್ಯವನ್ನು ಜನರಿಂದ ಏನು ದೂರ ಕೊಂಡೊಯ್ಯುವಂತಹ ಶಕ್ತಿಗಳಿದ್ವಲ್ಲ, ಹಾಗೆ ಜನರಿಂದ ದೂರ ಕೊಂಡೊಯ್ಯುವಂತಹ ನೀತಿಯನ್ನು ತಡೆಯುವ ಪ್ರಯತ್ನವನ್ನು ಮಾಡ್ತಾನೆ. ಒಟ್ಟು ಜನತೆಯ ನಡುವೆ ಆಳವಾದ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಸೃಷ್ಟಿ ಮಾಡುವಂಥವನು ದಲಿತ ಸಾಹಿತಿ ಆಗಿರ್ತಾನೆ. ಆಸೆಯ ಮೂಲವಾದಂತಹ ಮಾನವನ ಅಂತರಂಗದಲ್ಲಿರುವಂತಹ ಆ ಶೋಷಣೆಯ ಬಗೆ ಬಗೆಯ ಚಿತ್ರಣವನ್ನು ಸಾಹಿತ್ಯದಲ್ಲಿ ಕಟ್ಟಿಕೊಡೋದ್ರ ಮೂಲಕವಾಗಿ ಒಂದು ಶಾಶ್ವತವಾದಂತಹ ಸಾಹಿತ್ಯವನ್ನು ದಲಿತ ಸಾಹಿತಿಯು ನಿರ್ಮಿಸಲು ಶಕ್ತನಾಗಿರ್ತಾನೆ. ಹಾಗಾಗಿ ಈ ಒಂದು ದೃಷ್ಟಿಕೋನದಿಂದ ವ್ಯವಸ್ಥಿತವಾಗಿ ಮೂಡುತ್ತಿರುವಂತಹ ಈ ಅರಿವೆ ಏನಿದೆ, ಈ ತಿಳುವಳಿಕೆ ಏನಿದೆ, ಇದು ದಲಿತ ಸಾಹಿತ್ಯದ ಒಂದು ವಿಮರ್ಶೆಯ ಮಾನದಂಡವೂ ಎನ್ನುವಂಥದ್ದನ್ನು ನಾವು ಒಪ್ಪಿಕೊಳ್ಬೇಕಾಗತ್ತೆ. ಹೀಗೆ ದಲಿತ ಸಾಹಿತಿಯಾದವನು ಯಾವ ಆಶಯಗಳನ್ನು ಮತ್ತು ಧೋರಣೆಗಳನ್ನು ಹೊಂದಿರ್ತಾನೆ, ಮತ್ತು ದಲಿತ ಸಾಹಿತಿ ಅಂತ ನಾವು ಯಾರನ್ನು ಗುರುತಿಸ್ಬೋದು, ಮತ್ತು ದಲಿತ ಸಾಹಿತ್ಯದ ಒಳಗೆ ಯಾವೆಲ್ಲ ಸಂಗತಿಗಳು ಅಳವಡಬೇಕು ಎನ್ನುವಂಥ ವಿಚಾರಗಳನ್ನು ನಾವು ಈ ಸೆಷನ್ನಲ್ಲಿ ಇಲ್ಲಿಯವರೆಗೆ ತಿಳ್ಕೊಂಡ್ವಿ. ಧನ್ಯವಾದಗಳು.